ನೋಡ್ಗುರು ನಮ್ಮ ತಿಟ್ಟೂರು ವೈಭವ ಮಿಂಚ್ತಾ ಇತ್ತು ಹಂಗೆ ಗೋಲ್ಡನ್ ಕಲರಲ್ಲಿ. ಏನ್ ಸಕಲ ಕಾಣುತ್ತೆ ಅಂದ್ರೆ ಈಗ ತಿಟ್ಟೂರು ಗಣಪತಿ ಹಬ್ಬ ಬಂದ್ರೆ ಎಲ್ರಿಗೂ ಮೈ ರೋಮಾಂಚನ ಆಗ್ಬಿಡುತ್ತೆ. ಮೈಸೂರು ದಸರಾ ಅಲ್ಲಿ ಅರಮನೆಗೆ ಬಿಟ್ಟಿರೋ ಲೈಟಿಂಗ್ಸ್ ಹೆಂಗೋ ಈ ತರ ನಮ್ಮ ತಿಟ್ಟೂರಿಗೆ ಬಿಟ್ಟಿರೋ ಲೈಟಿಂಗ್ಸ್ ಹಂಗೆ ಈಗ ಫುಲ್ಲು ಎಲ್ಲೆಲ್ಲೋ ಓಡಾಡ್ಬೇಕು ಈಗ ಮಾತ್ರ ಲೈಟಿಂಗ್ಸ್ ಮಾತ್ರ. ನೋಡ್ಗುರು ಹೆಂಗೈತೆ ನೋಡ್ಗುರು, ಸಾಕಾದಾಗ್ಬಿಟ್ಟಿದೆ. ಇಲ್ಲೂ ಬಿಟ್ಟ ವರ್ಷ ದೊಡ್ಡಪೇಟೆ ಬೀದಿಲಿ, ದೊಡ್ಡಪೇಟೆ ಬೀದಿಲಿ ಬಿಟ್ಟಿದ್ದಾರೆ. ಇಲ್ಲಿಗೆ ಆಮೇಲೆ ಬರೋಣ, ಈಗ ಮೇನ್ ಆಗಿ ಹೋಗೋಣ. ಈ ಸತಿ ಹೊಸ್ದಾಗಿ ಆರ್ಚ್ ಮಾಡಿದ್ದಾರೆ ತಿಪ್ಪರಲ್ಲಿ ಗಣಪತಿ ಜಾತ್ರೆಗೋಸ್ಕರ, ಸಾಕಾದಾಗ ಕಾಣ್ತಿದೆ ಮಾತ್ರ. ಆಮೇಲೆ ಹೊಸ ಕೇಸರಿ ಬಾವುಟ ಹಾಕಿದ್ದಾರೆ, ಗಾಳಿ ಗೊತ್ತಿಲ್ಲ ಅದಕ್ಕೆ ಹಾರಾಡ್ತಿಲ್ಲ, ಹಾರಾಡುತ್ತೆ ಅದಕ್ಕೆ ಅಂತಾನೆ ಹಾಕಿದ್ದಾರೆ. ನೋಡ್ರಿ ಗುರು ಹೆಂಗೈತೆ ಎಂಟ್ರಿನೇ ಹಿಂಗೆ ಅಂದ್ರೆ ಮುಂದೆ ನೋಡ್ತೀರಿ ಹೇಗೆ. 95ನೇ ವರ್ಷಕ್ಕೂ ಇಷ್ಟು ಜೋರಾಗಿ ಮಾಡ್ತಿದ್ದಾರೆ. ಪ್ರತಿ ವರ್ಷ ಜೋರಾಗೇ ಇರುತ್ತೆ, ಈ ಸತಿ ಲೈಟಿಂಗ್ಸ್ ಎಲ್ಲ ಸಖತ್ ಜೋರಾಗೇ ಮಾಡಿದ್ದಾರೆ. ನಾವು ತುರುವೇಕೆರೆಗೆ ಹೋದಾಗ ತುರುವೇಕೆರೆ ದಿವಸ ನಮ್ಕಿನ ಬಿಟ್ಟಿದ್ದಾರೆ ಅನ್ಕೊಂಡಿದ್ದು, ನೆನ್ನೆ ಸ್ವಲ್ಪ ಇರಲಿಲ್ಲ, ಈಗ ಆನ್ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ, ಜನ ಜಂಗುಳಿ ಸ್ಟಾರ್ಟ್ ಆಗಿದೆ. ನಾಳೆ ಅಂತೂ ಇಲ್ಲಿ ಫುಲ್ಲು DJ, ಎಲ್ಲಿ ಯಾರಿಗೂ ಕಾಲಿಡಕ್ಕೂ ಜಾಗ ಇರಲ್ಲ ಇಲ್ಲಿ ಮಾತ್ರ. ಮಿಣ ಮಿಂಚ್ತೈತೆ ಮಾತ್ರ. ನುಗ್ಗೋಣ. ಜನ ಜಾಸ್ತಿ, ನಾಳೆ ಫುಲ್ ಇಲ್ಲಿ ನಡ್ಕೊಂಡೇ ಮಾಡಬೇಕು, ಇಲ್ಲಾಂದ್ರೆ ಏನು ಇರಲ್ಲ ಇಲ್ಲಿ. ಗಾಡಿ ಅಂತೂ ತರಕ್ಕೆ ಆಗಲ್ಲ, ಇನ್ನು ಜಾತ್ರೆನೇ ಸ್ಟಾರ್ಟ್ ಆಗಿಲ್ಲ, ಈ ರೇಂಜಿಗೆ ಟ್ರಾಫಿಕ್ಕು. ನಾಳೆ ಅಂತೂ ಯಾರು ಗಾಡಿನೇ ತರಕ್ಕೆ ಹೋಗ್ಬೇಡಿ, ಇಲ್ಲಿಗೆ ಮಾತ್ರ ಎಲ್ಲೂ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ನೀವು ಆ ಕಡೆ ಕೆರೆ ರೋಡಲ್ಲಿ ಓಡಾಡೋದಕ್ಕೂ ಜನ ಇರಲ್ಲ. ನಾಳೆ ಇನ್ನು ಮದ್ದುಗುಂಡಿನ ದೃಶ್ಯ ಇದೆ, ನಮ್ಮ ತಿಪ್ಟೂರು ಜಾತ್ರೆ ಮದ್ದುಗುಂಡಿಗೋಸ್ಕರನೇ ಇದೆ. ಮಿಣ ಮಿಂಚ್ತೈತೆ ನೋಡುಗರು, ಎಲ್ಲ ತಾನೇ ಗಣಪತಿ. ನಾಳೆ ಇಲ್ಲಂತೂ ಫುಲ್ಲು ರಶ್ಶು ಮಾತ್ರ, ಈ ಏರಿಯಾ ಅಂತೂ ಫುಲ್ ರಶ್ಶು, ಅಲ್ಲಂತೂ ಇಲ್ಲಂತ ಸಖತ್ ರಶ್ಶು ಮಾತ್ರ. ಮಿಣ ಮಿಂಚ್ತೈತೆ ಮಾತ್ರ. ನಗರಸಭೆ ತಿಪ್ಟೂರು ಈ ಸತಿ ಎಲ್ಲಾ ಬಿಲ್ಡಿಂಗು ಹೋಲಿಸ್ಕೊಂಡ್ರೆ ಮಾತ್ರ ವೈಭವ್ ಮಾಲ್ ಮಾತ್ರ ಸಗಲಾಗ್ಬಿಟ್ಟಿದ್ದಾರೆ. ಲೈಟಿಂಗ್ಸ್ ಮಾತ್ರ ತೋರಿಸ್ತೀನಿ ಬನ್ನಿ. ನಾವು ಈ ಗಾಡಿ ತಾಂಡಿ ಇಲ್ಲಿ ಓಡಾಡೋಕ್ಕೆ ಒಂಥರ ಮಜಾ ಬರ್ತಿದೆ, ಯಾಕೆಂದ್ರೆ ಎಲ್ಲರಿಗಿಂತ ನಾವೇ ಫುಲ್ಲು ಮೇಲೆ ಲೈಟಿಂಗ್ಸ್ ನೋಡೋಕೆ ಆಗ್ತಿದೆ. ನೋಡ್ರಿ ವೈಭವ್ ಮಾಲ್ಗೆ ಆಫ್ ಮಾಡಿದ್ದಾರೆ, ಇನ್ನೂ ಸಖತ್ತಾಗ್ಬಿಟ್ಟಿದ್ದಾರೆ ಮಾತ್ರ. ಈ ಸತಿ ಲೈಟಿಂಗ್ಸ್ ಆಫ್ ದ ಇಯರ್ ಬಿಲ್ಡಿಂಗ್ ಅಂದ್ರೆ ಅದು ವೈಭವ್ ಮಾಲು. ಏನ್ ವೈಭವ ಗುರು, ನಾಳೆ 8 ಗಂಟೆಗೋ ಗಣಪತಿ ಎತ್ತುತ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇನ್ನ ಭಾನುವಾರ ಬೆಳಗ್ಗಿನ ಜಾವ 2 ಗಂಟೆ ತನಕನೂ ಇರುತ್ತೆ. ಗಣಪತಿ ಬಿಡೋ ತನಕನೂ ಹೀಗೆ ನಮ್ಮ ತಿಪ್ಟೂರು. ತುಂಬಾ ಸೆಕ್ಯೂರಿಟಿಯಿಂದ ನಡೀತಿರುತ್ತೆ, ಯಾರು ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಹತ್ರ ಒಂದು 2-3 ಕಿಲೋಮೀಟರ್ ಪೂರ್ತಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ, ಸಖತ್ತಾಗಿ ಖರ್ಚು ಮಾಡಿದ್ದಾರೆ ಮಾತ್ರ. ಮನಿ ನಾಳೆ ಅಂತೂ ಇನ್ನೂ ಲೈಟಿಂಗ್ಸ್ ಜಾಸ್ತಿ ಆಗುತ್ತೆ, ನಾಳೆ ನಾಡಿದ್ದಂತೂ. ನಾಳೆನೂ ವಿಡಿಯೋ ಬಿಡ್ತೀನಿ, 3 ಪಾರ್ಟಲ್ಲಿ ವಿಡಿಯೋ ಬಿಡ್ತೀನಿ. ಇವತ್ತು ಪಾರ್ಟ್ 1 ಅಂದ್ಕೊಳ್ಳಿ, ಡೇ 1, ಡೇ 2, ಡೇ 3. ಪುಷ್ಪ ಸಿನಿಮಾ ರಿಲೀಸ್ ಆಗಿದೆ. ನಾವು ಹುಡುಗರೆಲ್ಲ ನಾಳೆ ಪುಷ್ಪ ಹೋಗೋಣ ಅಂದ್ಕೊಂಡಿದ್ದೀವಿ 9 ಗಂಟೆಗೆ. ಇಲ್ಲ ಮಧ್ಯರಾತ್ರಿ 2 ಗಂಟೆಗೆ ಮದ್ದುಗುಂಡಿದೆ, ಆ ಮದ್ದುಗುಂಡು ನೋಡ್ಕೊಂಡು ಮನೆಗೆ ಹೋಗ್ಬೇಕು. ಅದಕ್ಕೆ ಟೈಮ್ ಪಾಸ್ಗೋಸ್ಕರ 7 ಗಂಟೆಯಿಂದ ಹಿಡಿದು 7 ಗಂಟೆಯಿಂದ 8:30 ತನಕ ಜಾತ್ರೆಯಲ್ಲಿ ಓಡಾಡ್ಕೊಂಡು, ಅದಾದ್ಮೇಲೆ ಪುಷ್ಪ ಮೂವಿಗೆ ಹೋಗಿ 11:30 ಮುಗಿಸ್ಕೊಂಡು ಮುಗಿಸ್ಕೊಂಡು ಮತ್ತೆ ನಾವು ಜಾತ್ರೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲಿಗೆ ಲಾಸ್ಟ್ ಲೈಟಿಂಗ್ಸು. ಪೊಲೀಸು ಮಿಂಚ್ತಾವ್ರೆ ಮಿಣನ. ನಮ್ಮ ಭಾರತದಲ್ಲಿ ಬ್ರಿಟಿಷ್ ಇದ್ದಿದ್ದ ಕಾಲದಿಂದನೂ ನಮ್ಮ ತಿಪ್ಟೂರಲ್ಲಿ ಗಣಪತಿ ನೀಡಕ್ಕೆ ಬಂದಿದ್ದಾರೆ. ಅದು ಹಿಂದೂಗಳ ಒಕ್ಕೂಟ ಅಂತ ಗಣಪತಿ ಹಬ್ಬ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ 95ನೇ ವರ್ಷದ ಗಣಪತಿ ಇಡ್ತಿರೋದು. ನೋಡ್ರಿ ಹುಡುಗರಿಗೆಲ್ಲ ಏನೋ ಒಂಥರ ಜಾತ್ರೆ, ಫುಲ್ಲು ಇದರಲ್ಲಿದ್ದಾರೆ. 95ನೇ ವರ್ಷ ಕಂಟಿನ್ಯೂಸ್ ಆಗಿ 1 ವರ್ಷ ಬಿಡ್ದಂಗೆ ಜಾತ್ರೆ ನಡೆಸ್ಕೊಂಡು ಬಂದಿದ್ದಾರೆ. ಅದು ಈ ವಿಷಯಕ್ಕೋಸ್ಕರ ನಮ್ಮ ತಿಪ್ಟೂರಲ್ಲಿ ಫೇಮಸ್ಸು ಗಣಪತಿ ಮತ್ತು ತೆಂಗಿನಕಾಯಿ. ಎಲ್ಲರೂ ಬನ್ನಿ, ನಾಳೆ ನಾಡಿದ್ದು ಯಾರು ಮಿಸ್ ಮಾಡ್ಕೋಬೇಡಿ, ಸಖತ್ತಾಗಿರುತ್ತೆ. ಕಣ್ಗಳೇ ಸಾಲ್ತಿಲ್ಲ ಈ ಲೈಟಿಂಗ್ಸ್ ನೋಡೋಕ್ಕೆ. ಹೋದ ವರ್ಷ ಒಂಥರ ಖುಷಿ, ಆದರೆ ಈ ವರ್ಷ ಲೈಟಿಂಗ್ ನೋಡೋಕ್ಕೆ ಒಂಥರ ಖುಷಿ. ನಾಳೆ ಇದಕ್ಕೆ DJ ಬೇರೆ ಹಾಕ್ತಾರೆ. ಎಲ್ಲಿ ಸ್ಟ್ರೀಟಲ್ಲೂ ಗಣಪತಿಗೆ ಪೂಜೆ ಮಾಡಿಸ್ಕೊಂಡು ದೊಡ್ಡ ಹಾರ ಹಾಕಿಸ್ಕೊಂಡು ಎಲ್ರಿಗೂ ಅವ್ರವ್ರ ಭಕ್ತಿಯಿಂದ ಇದನ್ನ ಮಾಡ್ಕೊಂಡು ಊಟಗಳು ಹಾಕ್ಕೊಂಡು
ಪ್ರಸಾದ ಕೊಟ್ಕೊಂಡು ನಾವಿನ್ನೇನು ಮಧ್ಯಾಹ್ನದಿಂದ ಮನೇಲಿ ಊಟನೇ ತಿನ್ನಲ್ಲ. ಇಲ್ಲೇ ಮಧ್ಯಾಹ್ನ ಬಿಟ್ಟರೆ ಇನ್ನು ಭಾನುವಾರ ತಿಂಡಿ ತಿನ್ನೋದೊಂದು ಬಿಟ್ಟರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಇಲ್ಲಿಗೆ ಬಂತು ಅಂದರೆ ಎಲ್ಲೂ ನಾವು ಊಟ ಮಾಡಲ್ಲ. ಏರಿಯಾಗೂ ನಮಗೆ ಊಟ ಸಿಗ್ತಾ ಹೋಗುತ್ತೆ. ಇಲ್ಲೆಲ್ಲ ಊಟ ಕೊಡ್ತಾರೆ ಮಾತ್ರ. ಇಲ್ಲೇ ಡಿ ಜೆ ಸೆಟಪ್ ಮಾಡೋದು, ಇಲ್ಲೇ ಡಿ ಜೆ. ಈ ಸತಿ ಶ್ರೀಹರಿ ರಿಯಲ್ ಸೌಂಡ್ಸ್ ಅಂತ ಹಿರಿಯೂರು ಡಿ ಜೆ ಅನಿಸುತ್ತೆ. ಹೋದ ಸತಿನೂ ಅವ್ರದ್ದೇ ಅನಿಸುತ್ತೆ. ಸಖತ್ತಾಗಿದೆ ಮಾತ್ರ ಸ್ಟ್ರೀಟು, ನೋಡ್ಕೊಳ್ಳಿ. ಮಂಡಲ್ ಹತ್ರ ಮಾತ್ರ ಸಖತ್ ಲೈಟಿಂಗ್ಸ್ ಇದೆ ಮಾತ್ರ, ಸಖತ್ತಾಗಿ ಕಾಣ್ತಿದೆ ನೋಡ್ಬೋರು. ಈ ಟ್ರಾಫಿಕಲ್ಲಿ ನಿಂತ್ಕೊಂಡ್ರೆ ಈಗ ಎಷ್ಟೊತ್ತು ನಿಂತ್ಕೊಂಡ್ರೆ ಬೋರ್ ಆಗಲ್ಲ ಅನ್ಸುತ್ತೆ, ಆ ರೇಂಜಿಗಿದೆ. ಸಖತ್ತಾಗಿ ಕಾಣ್ತಿದೆ ಮಾತ್ರ. ಹೋದ ಸತಿ ಇಲ್ಲಿ ಈ ಥರ ತಿರ್ಗಾದ ಹಾಕಿರ್ಲಿಲ್ಲ, ಲೈಟ್ ಬಿಟ್ಟಿದ್ರು ಮತ್ತೆ ಕೇಸರಿ ಧ್ವಜ ಹಾಕಿದ್ರು. ಕೇಸರಿ ಧ್ವಜ ಹಾಕಿದ್ರು, ಈ ಸತಿ ಕೇಸರಿ ಧ್ವಜ ಇಲ್ಲ. ನಾಳೆ ಮಾತ್ರ ಮದ್ದುಗುಂಡು ಇರುತ್ತೆ. ಯಾವ ರೇಂಜ್ ಮದ್ದುಗುಂಡು ಅಂದರೆ ನೀವೆಲ್ಲೂ ನೋಡಿರಲ್ಲ, ಆ ರೇಂಜಿಗೆ ಪಟಾಕಿ ಹೊಡಿತಾರೆ. ಹತ್ತತ್ರ 10-15 ನಿಮಿಷ ನೀವು ಪಟಾಕಿ ಕಣ್ಣು ತೆಗೆದ್ರೆ ಮತ್ತೆ ಮುಚ್ಚಕ್ಕೆ ಮನ್ಸು ಬರಲ್ಲ, ಆ ರೇಂಜಿಗೆ ಬೆಳಕು ಆಕಾಶ ಪೂರ್ತಿ ಕಂಡೋಗುತ್ತೆ. ತುಂಬ ಸೇಫ್ಟಿಯಿಂದ ಹೊಡಿತಾರೆ. ಹತ್ತತ್ರ ಅರ್ಧ ಕಿಲೋಮೀಟರ್ ದೂರ ನಿಲ್ಲಿಸ್ತಾರೆ, ಕೆರೆಯಿಂದ ಆ ಸೈಡ್ ಹೊಡಿತಾರೆ ಪಟಾಕಿನ. ಇಲ್ಲಿ ಪಾಪ ನಾಳೆ ಮಳೆ ಬರ್ದಿದ್ರೆ ಎಲ್ರಿಗೂ ಒಳ್ಳೇದು. ಈಗಲೇ ಗೊಚ್ಚೆ ಆಗಿಬಿಟ್ಟಿದೆ ಪೂರ್ತಿ. ಅವರು ಪಾಪ ಎಷ್ಟೋ ಬಾಡಿಗೆ ಲಕ್ಷ ಬಾಡಿಗೆ ಕೊಟ್ಟು ಇಲ್ಲಿ ಅಂಗಡಿ ಹಾಕಿರ್ತಾರೆ. ಪಾಪ ದೇವರು ನಮ್ಮ ಗಣಪತಿ ಅವ್ರಿಗೊಂದು ದಯೆ ತೋರಿಸ್ಬಿಟ್ರೆ ನಾಳೆ ಮಳೆ ಬರೋದಾಗೆ ಹೆಲ್ಪ್ ಆಗುತ್ತೆ ಪಾಪ ಅವ್ರಿಗೂ. ನಮ್ಮ ತಿಪ್ಟೂರ್ಗೆ ಈಗ ಎದ್ದು ಕಾಣ್ತಿರೋ ವಿಶೇಷ ಅಂದರೆ ಈ ಆರ್ಚಿಂದನೇ ಈ ತಿಪ್ಟೂರು ಇವತ್ತು ಜೋರಾಗಿ ಕಾಣಿಸ್ತಿದೆ. ಲೈಟಿಂಗ್ಸ್ ಪಕ್ಕ ಬಿಡ್ತಾನೆ ಇರ್ತಾರೆ. ಈಗ ನೋಡಿ ಎಲ್ಲ ಹುಡುಗಳೆಲ್ಲ ಫುಲ್ ಇದಾಕ್ಬಿಟ್ಟಿದ್ದಾರೆ. ಈಗ ಯಾರ್ದಪ್ಪ ಗಣಪತಿ ಎಲ್ಲೇ ಬಿಡೋದು ನಾಳೆ ಇಷ್ಟ ಹೇಳ್ತಾ ಮುಗಿಸ್ತಿದ್ದೀವಿ. ಜೈ ಕನ್ನಡ, ಜೈ ಕರ್ನಾಟಕ. ಮತ್ತೆ ಎಲ್ಲರೂ ಬನ್ನಿ, ಯಾರು ಮಿಸ್ ಮಾಡ್ಕೋಬೇಡಿ. ನಮ್ಮ ವಿಶ್ವವಿಖ್ಯಾತವಾಗಿರೋ ಜಾತ್ರೆನ ಎಲ್ಲ ಬಂದು ನೋಡಿ, ನಮ್ಮ ಶ್ರೀ ಸಿದ್ಧಿ ಗಣಪತಿಯವ್ರನ್ನ ನೋಡ್ಕೊಳ್ಳಿ, ಕೈ ಮುಕ್ಕಳಿ, ಒಳ್ಳೇದು ಮಾಡ್ತಾನೆ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.